ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತ ವೃಂದಕ್ಕೆ, ನಂಬಿದ ಭಕ್ತರಿಗೆ ಶ್ರೀ ಶಿರ್ಡಿ ಸಾಯಿಬಾಬಾ ಕಲಿಯುಗ ಕಾಮಧೇನು, ಕಲ್ಪವೃಕ್ಷ. ಸತ್ಯ ಧರ್ಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಿದ್ದೇಶ್ವರನ ಬಳಿ ನಮ್ಮ ಸಂಕಲ್ಪವನ್ನು ನಿವೇದಿಸಿಕೊಂಡಾಗ ಸಿದ್ಧಿಯನ್ನು ಕೊಡುವ ಸಮರ್ಥ ಸದ್ಗುರುವಾಗಿ ಸಾಯಿನಾಥರು ಕಂಡುಬರುತ್ತಾರೆ. ನಮ್ಮ ಮನೋವೇಗವನ್ನು ಅರಿತವರು, ಜ್ಞಾನ ಸ್ವರೂಪಿಯಾಗಿ ಜಗತ್ತಿಗೆ ತಂದೆ ಎನಿಸಿರುವ ಪರಮಾತ್ಮ ಪ್ರಿಯರಿಗೆ ಪ್ರೀತಿವರ್ಧನ. ಇದನ್ನು ಪರೀಕ್ಷಿಸುವುದಕ್ಕಾಗಿ ಭಕ್ತರಿಗೆ ಕಷ್ಟವನ್ನು ಕೊಡುತ್ತಾನೆ. ಇದರಿಂದ ಅವರಲ್ಲಿ ಭಕ್ತಿಯ ಆಳ ಎಷ್ಟೆಂದು ತಿಳಿದುಕೊಳ್ಳಲು ಸಹನೆಯಿಂದ ನಾವು ನಂಬಿದ ದೈವದಲ್ಲಿ ಶರಣಾಗತರಾಗಬೇಕು. ಕಷ್ಟ ಕೊಟ್ಟ ದೇವರನ್ನು ನಿಂದಿಸದೆ ನಮ್ಮ ಕರ್ಮಾನುಸಾರ ನಾವು ಸಂಕಷ್ಟಕ್ಕೆ ಸಿಲುಕಿದ್ದೇವೆ, ಇದನ್ನು ಪರಿಹರಿಸಲು ದೇವರಿಂದ ಮಾತ್ರ ಸಾಧ್ಯ ಎಂದು ಭಕ್ತಿಯಿಂದ ಆರಾಧಿಸಬೇಕು. ನಂಬಿದ ಭಕ್ತರ ನೆರವಿಗೆ ಧಾವಿಸಿ ಬರುತ್ತಾನೆ. ಅನುಮಾನ ಮತ್ತು ಕಷ್ಟಗಳು ನಮ್ಮ ಬಾಳಿನಲ್ಲಿ ಎದುರಾದಾಗ ನಮ್ಮನ್ನು ದೃಢಪಡಿಸಲು ಸಹಾಯಕವಾಗುತ್ತದೆ. ಕಷ್ಟ ಬಂದಿತೆಂದು ಎದೆಗುಂದದೆ ನಾವು ನಿಶ್ಚಲ ಮನಸ್ಸಿನಿಂದ ವಿಶ್ವಾಸವಿಟ್ಟು ಬಾಬಾರವರನ್ನು ಪ್ರಾರ್ಥಿಸಿಕೊಂಡಾಗ ಅವನನ್ನೇ ನಂಬಿದವರಿಗೆ ನಮ್ಮ ಪ್ರಯತ್ನಗಳು ಸಫಲವಾಗುತ್ತದೆ. ಬೆಂಗಳೂರಿನ ನಿವಾಸಿ ವಿಜಯ ಮಾಂಡ್ರೆ ಅವರಿಗೆ ಒಬ್ಬಳು ಮಗಳು ಮದುವೆಯಾಗಿ ಅವಳು ಆಸ್ಟ್ರೇಲಿಯಾದಲ್ಲಿರ್ತಾಳೆ. ವಿಜಯ ಮಾಂಡ್ರೆ ಅವರಿಗೆ ದೇವರಲ್ಲಿ ತುಂಬ ನಂಬಿಕೆ ಜಾಸ್ತಿ. ಎಲ್ಲ ದೇವರು ಒಂದೇ ಅಂತ ಅವರು ಭಾವಿಸಿದರು. ಒಮ್ಮೆ ಅವರಿಗೆ ಸ್ನೇಹಿತರೊಡನೆ ಶಿರ್ಡಿಗೆ ಹೋಗಿ ಬಾಬಾ ದರ್ಶನ ಪಡೆಯುವಂಥ ಒಂದು ಅವಕಾಶ ಅವರಿಗೆ ದೊರಕಿತು. ಶಿರ್ಡಿಯಲ್ಲಿ ಬಾಬಾ ಕಣ್ಮುಚ್ಚಿ ಸುಮ್ಮನೆ ಕುಳಿತಿಲ್ಲ. ಕಾಣಲು ಬಂದ ಭಕ್ತರನ್ನು ತಮ್ಮ ದಿವ್ಯ ಶಕ್ತಿಯಿಂದ ದರ್ಶನವನ್ನು ಬೇಕಾದಷ್ಟು ಮಂದಿಗೆ ಕೊಟ್ಟಿದ್ದಾರೆ. ಯಾವುದಾದರೊಂದು ರೂಪದಲ್ಲಿ ಅಥವಾ ಅನುಭವಕ್ಕೆ ತಿಳಿಯುವಂತೆ ಮಾಡಿ ಭಕ್ತರನ್ನು ಅಯಸ್ಕಾಂತದಂತೆ ಸೆಳೆದುಕೊಂಡಿದ್ದಾರೆ. ಯಾತ್ರಾ ಸ್ಥಳದಲ್ಲಿ ಯಾಚಿಸುವ ಜನ ಹೆಚ್ಚು. ಇವರು ಶಿರ್ಡಿಗೆ ಹೋದಾಗ ಅಲ್ಲಿ ವಯಸ್ಸಾದ ಒಬ್ಬರು ಇವರ ಬಳಿ ಕೈಚಾಚಿ ಹಣವನ್ನು ಬೇಡಿದ್ದಾರೆ. ಮುಖವನ್ನು ಗಮನಿಸದೆ ಇವರಿಗೆ ಬಾಬಾನೇ ಎದುರಿಗೆ ಬಂದು ನಿಂತಂತೆ ಅನಿಸಿತಂತೆ. ವಿಜಯ ಅವರ ಬಳಿ ಚಿಲ್ಲರೆ ಇರದ ಕಾರಣ ಆಕೆಯ ಸ್ನೇಹಿತೆಯ ಬಳಿ ಪಡೆದು ಎದುರಿಗೆ ನಿಂತ ವ್ಯಕ್ತಿಗೆ ಕೊಟ್ಟಿದ್ದಾರೆ. ಇವರು ಮನಸ್ಸಿಗೆ ತಮ್ಮೆದುರಿಗೆ ಬಂದ ವ್ಯಕ್ತಿ ಬಾಬಾನೇ ಎಂದು ಕೂಗಿ ಹೇಳಿತಂತೆ. ವಿಜಯ ಮಾಂಡ್ರೆ ಕಣ್ಮುಚ್ಚಿ ಬಾಬಾನಲ್ಲಿ ಪ್ರಾರ್ಥಿಸಿದರಂತೆ. ಬಾಬಾ, ನೀನೇ ನನ್ನ ಬಳಿ ಬಂದಿದ್ದೇ ಆದರೆ ಮತ್ತೆ ನೀನು ಎಲ್ಲೂ ನನಗೆ ಕಾಣಿಸುವುದಿಲ್ಲ. ಒಂದು ಸಮಯ ಭಿಕ್ಷುಕನಾಗಿದ್ದರೆ ಎಲ್ಲಿಯಾದರೂ ಖಂಡಿತ ಕಾಣಿಸಿಕೊಳ್ಳಲಿ ಎಂದು. ಊರಿಗೆ ಹಿಂತಿರುಗುವ ತನಕ ಇವರ ಕಣ್ಣುಗಳು ಯಾಚಿಸಿದ ವ್ಯಕ್ತಿಗಾಗಿ ಹುಡುಕುತ್ತಲೇ ಇತ್ತು. ಆದರೆ ಎಲ್ಲೂ ಕಾಣಿಸಲಿಲ್ಲ. ಇದರಿಂದ ಬಾಬಾನೇ ತನ್ನ ಬಳಿ ಬಂದಿರುವುದು ಅಂತ ಅಂದುಕೊಂಡಿದ್ದಾರೆ. ಇನ್ನು ಮಂದಿರದಲ್ಲಿ ಬಾಬಾ ಸಮಾಧಿ ಹತ್ರ ಹೊರಟಿದ್ದಾರೆ. ಸಮಾಧಿ ಮೇಲೆ ಇಡೋದಕ್ಕೆ ಅಂತ ಹೂನ ತೊಗೊಂಡಿದ್ದಾರೆ. ಹೂನ ಇಡೋದಕ್ಕೆ ಅಂತ ಹೊರಟಿದ್ದಾರೆ. ಪಕ್ಕದಲ್ಲಿದ್ದ ಗೆಳತಿಯ ಕೈಲಿ ಹೂವನ್ನು ಕೊಟ್ಬಿಟ್ಟು, ತಾನು ನಿಧಾನವಾಗಿ ಬರ್ತೀನಿ, ನೀನು ಬೇಗ ಹೋಗಿ ಗೆಳತಿಗೆ ಹೇಳಿದ್ದಾರೆ, ನೀನು ಬೇಗ ಹೋಗಿ ಹೂನ ಅವರ ಸಮಾಧಿಯ ಮೇಲೆ ಅರ್ಪಿಸು ಅಂತ. ಮಂದಿರದಲ್ಲಿರುವ ಬಾಬಾ ಸಮಾಧಿಯ ಮೇಲೆ ಹೂವನ್ನು ಇಡಲು ವಿಜಯರವರು ಹೂವನ್ನು ಕೊಂಡುಕೊಂಡು ತಂದಿದ್ದರಂತೆ. ಪಕ್ಕದಲ್ಲಿದ್ದ ಗೆಳತಿಯ ಕೈಯಲ್ಲಿ ಹೂವನ್ನು ಕೊಟ್ಟು ತಾನು ನಿಧಾನಕ್ಕೆ ಮಂದಿರದಲ್ಲಿ ಒಳಗೆ ಪ್ರವೇಶಿಸಿದ್ದಾರೆ. ಗುಂಪಿನ ನಡುವೆ ಗೆಳತಿ ಮತ್ತು ವಿಜಯ ಇಬ್ಬರು ಬೇರೆ ಬೇರೆ ಆದರು. ಹಣ ಕೊಟ್ಟು ಆಸೆಯಿಂದ ಬಾಬಾನ ಚರಣದಲ್ಲಿ ಅರ್ಪಿಸಬೇಕೆಂದು ಕಂಡುಕೊಂಡೆ. ಆದರೆ ನಾನು ನನ್ನ ಕೈಯಾರೆ ಬಾಬನಿಗೆ ಅರ್ಪಿಸಲು ಆಗುತ್ತಿಲ್ಲವಲ್ಲ ಅಂತ ಬಹಳ ಬೇಸರವಾಗಿದೆ ವಿಜಯರವರಿಗೆ. ಇದಾದ ಸ್ವಲ್ಪ ಹೊತ್ತಿನಲ್ಲಿ ಹಿಂದಿನಿಂದ ಮಹಿಳೆಯೊಬ್ಬಳು ಭುಜ ಅಲಗಿಸಿ ಇವರ ಗಮನವನ್ನು ಅವರತ್ತ ಸೆಳೆದಿದ್ದಾಳೆ. ನಂತರ ವಿಜಯ ಮಾಂಡ್ರೆ ಕೈಗೆ ಹೂಗೊಂಚಲನ್ನು ಕೊಟ್ಟು ಇದನ್ನು ಸಮಾಧಿಯ ಮೇಲೆ ಇಡಿ ಎಂದು ಹೇಳಿದರಂತೆ. ನನ್ನೊಂದಿಗೆ ಇದ್ದರೂ ತಾನು ಅರ್ಪಿಸದೆ ನನ್ನ ಕೈಯಲ್ಲಿ ಏತಕ್ಕಾಗಿ ಹೂನು ಕೊಟ್ಟರು ಅಂತ ಆಶ್ಚರ್ಯ ಆಗಿದೆ ವಿಜಯ ಅವರಿಗೆ. ಹಾಗೆ ಸಂತೋಷ ಕೂಡ ಆಯ್ತಂತೆ. ಬಾಬಾ ನನ್ನ ವ್ಯಥೆಯನ್ನು ಗುರುತಿಸಿ ನನ್ನ ಆಸೆಯನ್ನು ಪೂರೈಸಲು ಈ ಮಹಿಳೆಯ ಕೈಯಲ್ಲಿ ಕೊಡಿಸುತ್ತಿದ್ದಾರೆ ಅಂತ ಅನಿಸಿದೆ. ಗುಂಪಿನಲ್ಲಿ ಇದ್ದುದರಿಂದ ಹಿಂದೆ ಇದ್ದ ಮಹಿಳೆಯಲ್ಲಿ ಕಾರಣ ಕೇಳಬೇಕೆಂದು ಅನಿಸಿದರೂ ಕೇಳಲು ಸಾಧ್ಯವಾಗಲಿಲ್ಲ. ಬಾಬನಿಗೆ ಹೂವನ್ನು ಸಮರ್ಪಿಸಿ ಹೊರಗಡೆ ಬಂದು ಹಣ ಕೊಟ್ಟು ಮಹಿಳೆಗಾಗಿ ಹುಡುಕಿದ್ದಾರೆ. ಹುಡುಕಿದ ತಕ್ಷಣ ಕಣ್ಣಿಗೆ ಆ ಮಹಿಳೆ ಕಾಣಿಸ್ಕೊಂಡಿದ್ದಾಳೆ. ಅವಳ ಬಳಿ ಹೋಗಿ
ಯಾವ ಕಾರಣಕ್ಕಾಗಿ ನನ್ನ ಕೈಯಲ್ಲಿ ಹೂ ಕೊಟ್ಟು ಬಾಬನಿಗೆ ಅರ್ಪಿಸೋಕ್ಕೆ ಹೇಳಿದ್ರಿ ಅಂತ ಕೇಳಿದ್ರಂತೆ. ಬಾಬಾ ನನಗೆ ಪ್ರೇರಣೆ ನೀಡಿ ನಿಮಗೆ ಕೊಡಲು ಹೇಳಿದ್ರು, ಆದ್ದರಿಂದ ಹೂ ಕೊಟ್ಟೆ ಅಂತ ಅಪರಿಚಿತ ಮಹಿಳೆ ಹೇಳಿದ್ದಾರೆ. ಮಗಳನ್ನು ನೋಡಲು ವಿಜಯರವರು ಆಸ್ಟ್ರೇಲಿಯಾಕ್ಕೆ ಹೋಗಲು ನಿರ್ಧರಿಸಿದರು. ವಿಜಯರವರಿಗೆ ಶರೀರದಲ್ಲಿ ಶುಗರ್ BP ಕಾಯಿಲೆ ಇತ್ತು. ಇದರಿಂದ ನಿತ್ಯ ಅವರು ಔಷಧಿಗಳನ್ನ ತಗೊಳ್ತಾಯಿದ್ರು. ಪ್ರಯಾಣಕ್ಕೆ ಹೊರಡುವ ಆತರದಲ್ಲಿ ಒಂದೇ ಒಂದು ಮಾತ್ರೆ ಹೆಚ್ಚಾಗಿ ಸೇವಿಸಿಬಿಟ್ಟಿದ್ದಾರೆ. ಇದು ಅವರ ಗಮನಕ್ಕೆ ಬಂದಿದ್ದ ತಕ್ಷಣ ವೈದ್ಯರಿಗೆ ಫೋನ್ ಮಾಡಿದ್ದಾರೆ. ಇದರಿಂದ ಸ್ವಲ್ಪ ಲೋ ಬ್ಲಡ್ ಪ್ರೆಷರ್ ಆದರೂ ಆಗ್ಬೋದು, ಅಂಥ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನು ಸೇವಿಸಿ ಸರಿ ಹೋಗುತ್ತೆ ಅಂತ ವೈದ್ಯರು ತಿಳಿಸಿದ್ದಾರೆ. ವಿಜಯ ಮಾಂಡ್ರೆಯವರು ನಿಶ್ಚಿಂತೆಯಿಂದ ಹೊರಟರು ಆಸ್ಟ್ರೇಲಿಯಾಕ್ಕೆ. ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಅವರಿಗೆ ಸೆಕೆ ಆದಂತೆ ಅನಿಸಿ ಉಸಿರಾಡಲು ಕಷ್ಟವಾಯಿತಂತೆ. ಮಾತನಾಡಲು ಸಾಧ್ಯವಾಗಲಿಲ್ಲ. ಕಷ್ಟಪಟ್ಟು ಪಕ್ಕದಲ್ಲಿದ್ದವರ ಗಮನ ಸೆಳೆದು ಗಗನಸಖಿಯರಿಗೆ ವಿಷಯ ತಿಳಿಸಲು ಹೇಳಿದರಂತೆ. ವಿಷಯ ತಿಳಿದು ಹತ್ತಿರ ಬಂದ ಗಗನಸಖಿಯರು ಮೈಕ್ನಲ್ಲಿ ವೈದ್ಯರು ಯಾರಾದರೂ ಇದ್ದರೆ ಸಹಾಯ ಮಾಡಿ ಬನ್ನಿ ಎಂದು ಹೇಳಿದರಂತೆ. ಅದರಂತೆ ಪ್ರಯಾಣಿಸುವವರಲ್ಲಿ ಒಬ್ಬರು ವೈದ್ಯರಿದ್ದು ವಿಜಯ ಮಾಂಡ್ರೆಯವರ ಬಳಿ ಸಹಾಯಕ್ಕೆ ಬಂದಿದ್ದಾರೆ. ಮಗಳನ್ನು ನೋಡಲು ಕಾತರದಿಂದ ಹೊರಟವರಿಗೆ ಅವಳನ್ನು ನೋಡದೆ ತಾನು ಎಲ್ಲಿ ಅಸುನೀಗುವೆನೇನೋ ಅಂತ ಹೆದರಿಕೆಯಾಗಿದೆ. ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಾಬನಲ್ಲಿ ಬೇಡಿಕೊಂಡಿದ್ದಾರೆ. ತಾಯಿ ಬರ್ತಾಳೆ ಅಂತ ಆನಂದದಿಂದ ಕಾದಿರುವ ಮಗಳಿಗೆ ನಾನು ನಿರ್ಜೀವವಾಗಿ ಅವಳನ್ನು ನೋಡದಂತಾಗಲಿ ಅಂತ ಕೇಳ್ಕೊಂಡಿದ್ದಾರೆ. ಹೇಗಾದರೆ ಮಾಡಿ ನನ್ನ ಉಳಿಸಪ್ಪ ಅಂತ ಮನಸ್ಸಲ್ಲಿ ಬೇಡ್ಕೊಂಡಿದ್ದಾರೆ. ವೈದ್ಯರು ತುರ್ತು ಚಿಕಿತ್ಸೆಯನ್ನು ನೀಡಿದ್ದಾರೆ. ಸಿಂಗಪುರ್ನಲ್ಲಿ ಇಳಿದು ಇವರು ಅಲ್ಲಿಂದ ಆಸ್ಟ್ರೇಲಿಯಾಕ್ಕೆ ಹೋಗುವ ವಿಮಾನವನ್ನು ಹತ್ತಬೇಕಾಗಿತ್ತು. ಗಗನಸಖಿಯರು ಇದನ್ನು ಇಳಿಯಲು ಬಿಡಲಿಲ್ಲ. ಅಂದರೆ ಸಿಂಗಪುರ್ನಲ್ಲಿ ಇಳಿಯೋದಕ್ಕೆ ಇವ್ರನ್ನ ಬಿಡಲಿಲ್ಲ. ವೀಲ್ ಚೇರ್ನಲ್ಲಿ ಕಳಿಸಿಕೊಡುವುದಾಗಿ ತಿಳಿಸಿ ಅದುವರೆಗೂ ವಿಮಾನದಲ್ಲಿ ಕುಳಿತಿರೋದಂತೆ ಹೇಳಿದ್ದಾರೆ. ಬಳಿಲಿದ ವಿಜಯ ಮಾಂಡ್ರೆಯವರಿಗೆ ಎದ್ದೇಳಕ್ಕೆ ಸಹಿತ ಶಕ್ತಿ ಸಾಲದಂತಾಗಿದೆ. ವೀಲ್ ಚೇರ್ ತರಲಿ ಎಂದು ಹಾಗೆ ಅವರಿಗೆ ಕುಳಿತಿದ್ದರಂತೆ. ವೀಲ್ ಚೇರನ್ನು ಗಗನಸಖಿಯರು ತರುವಷ್ಟರಲ್ಲಿ ಆಶ್ಚರ್ಯ ತರುವಂಥ ಒಂದು ಪವಾಡ ನಡೆದು ಹೋಗಿದೆ. ವಿಮಾನದಲ್ಲಿ ಪಕ್ಕದಲ್ಲಿ ಕುಳಿತಿದ್ದವರು ಕೆಳಗೆ ಇಳಿದು ಹೋಗುವಾಗ ಒಬ್ಬಳು ಮಹಿಳೆ ಇವರ ಬಳಿ ಬಂದು ಸಣ್ಣ ಪೊಟ್ಟಣವನ್ನು ನೀಡಿ, ವಿಮಾನದಲ್ಲಿ ವಿಜಯ ಮಾಂಡ್ರೆ ಎಂಬುವರು ಇದ್ದಾರೆ, ಇವರಿಗೆ ತಲುಪಿಸಿ ಅವರಿಗೆ ಈ ವಿಭೂತಿಯನ್ನು ಹಚ್ಚಿಕೊಳ್ಳಲು ಹೇಳಿ ಅಂತ ತಿಳಿಸಿದ್ರಂತೆ. ಅದರಂತೆ ಆ ವ್ಯಕ್ತಿ ಒಂದು ಪೊಟ್ಟಣನ ಹಿಡ್ಕೊಂಡು ಬಂದು ಮಹಿಳೆ ಕೊಟ್ಟಿದ್ದು ಅಂತ ಹೇಳಿ ವಿಜಯರವರಿಗೆ ಕೊಟ್ಟಿದ್ದಾಳೆ. ಹಾಗೆ ಹಣೆಗೆ ಕೂಡ ಹಚ್ಚಿದ್ದಾಳೆ. ಸರಿ, ವಿಜಯ ಮಾಂಡ್ರೆಯವರು ವಿಭೂತಿನ ಹಚ್ಕೊಂಡು ಸ್ವಲ್ಪ ಬಾಯಿಗೂ ಹಾಕ್ಕೊಂಡ್ರಂತೆ. ಬೂದಿ ಮಹಿಮೆಯಿಂದ ಅದೇ ಅವರಿಗೆ ಟಾನಿಕ್ ಆಯಿತು. ಎದ್ದು ಕೂಡಲು ಸಾಧ್ಯವಾಗದಂಥ ಸ್ಥಿತಿಯಲ್ಲಿದ್ದವರು ದೇಹ ಚೇತರಿಸಿಕೊಂಡು ತಾವೇ ಎದ್ದು ಇಳಿದುಕೊಂಡು ಹೋದ್ರಂತೆ. ಇತ್ತ ಗಗನಸಖಿಯರು ವೀಲ್ಚೇರ್ ತರೋಷ್ಟರಲ್ಲಿ ಇಷ್ಟೆಲ್ಲ ಆಗೋಗಿದೆ. ಸಿಂಗಪುರಲ್ಲಿ ವಿಜಯರವರಿಗೆ ತಿಳಿದವರು ಯಾರೂ ಇರಲಿಲ್ಲ. ತನ್ನ ಹೆಸರನ್ನು ಹೇಳಿ ವಿಭೂತಿ ತಂದು ಕೊಟ್ಟವರು ಯಾರು? ಬಾಬಾನೇ ತಂದುಕೊಟ್ಟಿದ್ದಾರೆ ಎಂಬ ದೃಢ ನಿರ್ಧಾರವಾಯಿತು. ಬಳಲಿಕೆಯಿಂದ ಕುಳಿತುಕೊಳ್ಳೋದಕ್ಕೆ ಕಷ್ಟವಾಗಿದ್ದ ನನಗೆ ಇದ್ದಕ್ಕಿದ್ದ ಹಾಗೆ ಮೈಯಲ್ಲಿ ಯಾರೋ ಶಕ್ತಿ ತುಂಬಿದಂತಾಗಿ ಎದ್ದು ನಡೆಯುವಂತೆ ಆಗಿದ್ದು ವಿಸ್ಮಯ. ಅಗೋಚರ ಶಕ್ತಿಯೇ ಭಗವಂತನ ಸ್ವರೂಪವಾದ ಶ್ರೀ ಸಾಯಿಬಾಬಾ ಎಂದು ಅನಿಸಿತು. ಇವತ್ತಿಗೂ ಅಂದಿನ ಘಟನೆ ನೆನೆಸಿಕೊಂಡರೆ ಅವರಿಗೆ ಮನಸ್ಸಿನ ಪರದೆಯ ಮೇಲೆ ಆವತ್ತಿನ ಸ್ಥಿತಿ ಚಿತ್ರದಂತೆ ಮೂಡಿ ಬರುತ್ತದೆ. ತಾಯಿ ಬರುತ್ತಾಳೆ ಎಂದು ಏರ್ಪೋರ್ಟ್ಗೆ ಬರುವ ಮಗಳಿಗೆ ಜೀವವಿಲ್ಲದ ತಾಯಿ ಕಳೆಬರವನ್ನು ನೋಡುವಂತಾಗುತ್ತದೆಯಲ್ಲ ಎಂದು ಮರುಗಿ ದುಃಖದಿಂದ ಬಾಬನ ಸ್ಮರಣೆ ಮಾಡಿದವರಿಗೆ ಕರುಣಾಳಾಗಿ ಬಂದು ರಕ್ಷಿಸಿದ. ಮಗಳ ಮನೆಗೆ ಬಂದಾಗ ಅಳಿಯನಿಂದ ವಿಜಯಗೆ ದುಃಖದ ಸಂಗತಿಯೊಂದನ್ನು ಕೇಳುವಂತಾಯಿತು. ಮಕ್ಕಳಿಗಾಗಿ ಹಂಬಲಿಸಿದ ಅಳಿಯ ಮಗಳಿಗೆ ಮಕ್ಕಳಾಗುವ ಸಾಧ್ಯತೆ ಇಲ್ಲ ಎಂದು. ಈ ವಿಷಯ ವೈದ್ಯರಿಂದ ಅಳಿಯನಿಗೆ ಮಾತ್ರ ತಿಳಿದಿತ್ತು. ಒಬ್ಬಳೇ ಮಗಳಾದ ಅವಳಿಗೆ ಮಕ್ಕಳಾಗದೆ ವಂಶ ಇಲ್ಲಿಗೆ ನಿಂತು ಹೋಗುತ್ತದೆಯಲ್ಲ ಅಂತ ವಿಜಯ ಅವರಿಗೆ ಬಹಳ ದುಃಖ ಆಯ್ತಂತೆ. ಎಲ್ಲ ಕಷ್ಟಗಳಿಗೂ ಭಾಗಿಯಾಗಿ ಸಮಸ್ಯೆಯನ್ನು ಬಗೆಹರಿಸಿದ ಬಾಬನನ್ನು ಮೊರೆ ಹೊಕ್ಕಿದ್ದಾರೆ.
ತನಗೆ ಖಂಡಿತ ಸಹಾಯ ಮಾಡಲೇಬೇಕು ಬಾಬಾ ಅಂತ ಕೇಳ್ಕೊಂಡಿದ್ದಾರೆ. ವಿಮಾನದಲ್ಲಿ ಸಿಕ್ಕಿದ ವಿಭೂತಿ ಅವರ ಬಳಿ ಇನ್ನೂ ಸ್ವಲ್ಪ ಉಳ್ಕೊಂಡಿತ್ತು. ಮಗಳಿಗೆ ಅಷ್ಟಾಗಿ ದೇವರಲ್ಲಿ ನಂಬಿಕೆ ಇರಲಿಲ್ಲ. ವಿಭೂತಿ ಹಚ್ಚುವುದಕ್ಕೂ ಒಪ್ತಾ ಇರಲಿಲ್ಲ ಅಂತ ಅನುಮಾನ ವಿಜಯಮಾಂಡ್ರೆಯವರಲ್ಲಿತ್ತು. ಆದರೆ ಮನಸ್ಸನ್ನು ಪರಿವರ್ತಿಸುವ ಶಕ್ತಿ ಪರಮಾತ್ಮನಲ್ಲಿ ಇರುವಾಗ ಪ್ರಯತ್ನ ಏಕೆ ಮಾಡಬಾರ್ದು ಅಂತ ಅನಿಸಿದೆ. ಬಾಬನನ್ನು ಪ್ರಾರ್ಥಿಸಿ ಮಗಳನ್ನು ಪುಸಲಾಯಿಸಿ ವಿಭೂತಿಯನ್ನು ಅವಳ ಹಣೆಗೆ ಮತ್ತು ಉದರಕ್ಕೆ ಹಚ್ಚಿದ್ರಂತೆ. ಮಗಳು ಯಾವ ರೀತಿ ತಕರಾರು ಮಾಡದೆ ತಕ್ಷಣ ಒಪ್ಕೊಂಡಿದ್ದಾಳೆ. ಮತ್ತೊಂದು ಆಶ್ಚರ್ಯವಾಗಿದೆ. 48 ದಿನ ಹಚ್ಚಬೇಕೆಂದು ಅಂದುಕೊಂಡಿದ್ದರು. ದೇವರಲ್ಲಿ ನಂಬಿಕೆ ಇರದ ಮಗಳು ತಾನಾಗಿ ನಿತ್ಯ ತಾಯಿಯ ಬಳಿ ಬಂದು ವಿಭೂತಿ ಹಚ್ಚುವಂತೆ ಕೇಳಿದ್ರಂತೆ. 48 ದಿನ ಮುಗಿದ ತಕ್ಷಣ ಮಗಳಿಗೆ ಏನನ್ನಿಸ್ತೋ ಏನೋ, ಅಮ್ಮ ಸಾಕು ಬಿಡಮ್ಮ ವಿಭೂತಿ ಹಚ್ಕೊಂಡಿದ್ದು ಅಂತ ಹೇಳಿ ನಿರಾಕರಿಸಿದ್ದಾಳೆ. ಬಾಬಾ ಅವಳ ಮನಸ್ಸಲ್ಲಿ ಕುಳಿತು ಮಾತನಾಡಿದ್ದಾರೆ ಅಂತ ಅಂದ್ಕೊಂಡ್ರು ವಿಜಯ ಅವರು. ಹಾಗೆ ವಿಜಯ ಇಂಡಿಯಾಗೆ ವಾಪಸ್ಸಾದರು. ಒಂದು ದಿವಸ ಮಗಳಿಂದ ಒಂದು ದಿನ ಕರೆ ಬರುತ್ತೆ. ಆಕೆ ಗರ್ಭಿಣಿಯಾಗಿದ್ದೇನೆ ಅಂತ ಒಂದು ಸಿಹಿ ಸುದ್ದಿಯನ್ನು ಹೇಳಿದಂತೆ. ವೈದ್ಯ ಲೋಕಕ್ಕೆ ವಿಸ್ಮಯ ತರುವಂಥ ವಿಷಯ ಮಕ್ಕಳಾಗುವುದಲ್ಲ ಎಂದು ತಪಾಸಣೆ ಮಾಡಿದ್ದ ವರದಿಯನ್ನು ಮತ್ತು ವೈದ್ಯರಿಂದ ತಿಳಿದು ಬಂದಿತ್ತು. ಆದರೆ ವಿಭೂತಿ ಮಹಿಮೆಯಿಂದ ಗರ್ಭ ಧರಿಸುವಂತಾಗಿದ್ದು ಬಾಬನ ದಯೆಯಿಂದ. ಮಗಳ ಬಾಯಿಂದ ಸಿಹಿ ಸುದ್ದಿ ಕೇಳಿದ ವಿಜಯರವರಿಗೆ ಆನಂದದಿಂದ ಗಂಟಲು ಗದ್ಗದವಾಯಿತು. ಮಾತನಾಡಲು ಆಗದಷ್ಟು ಆನಂದದ ಕಣ್ಣೀರು ತುಂಬಿತಂತೆ. ಇವತ್ತಿಗೂ ಅವರಿಗಾದ ಅನುಭವವನ್ನು ನೆನಪು ಮಾಡಿಕೊಂಡಾಗ ಅವರ ಮೈಯಲ್ಲಿ ರೋಮಾಂಚನವಾಗುತ್ತೆ ಅಂತ ಹೇಳ್ಕೊಳ್ತಾರೆ. ಮಗಳಿಗೆ ಸುಖ ಪ್ರಸವವಾಗಿ ಹೆಣ್ಣು ಮಗುವಿನ ತಾಯಿಯಾದಳು. ನನ್ನ ಮತ್ತು ನನ್ನ ಮಗಳ ಬಾಳಲ್ಲಿ ಸಾಯಿಬಾಬಾ ಬೆಳಕಾಗಿ ಬಂದರು ಅಂತ ಸಂತೋಷದಿಂದ ಹೇಳ್ತಾರೆ ವಿಜಯ ಮಾಂಡ್ರೆಯವರು. ಓಂ ಶ್ರೀ ಸಾಯಿ ಪ್ರಣಾಮ್.